Children to the church presents. Let there be light. ಈ ಕಥೆ ನಿಜವಲ್ಲ, ಯಾರಿಗೂ ಸಂಬಂಧಿಸಿಲ್ಲ. ಆದ್ದರಿಂದ ದಯವಿಟ್ಟು ಇಲ್ಲಿ ತಮ್ಮ ನಟರನ್ನು ನಿರ್ವಹಿಸಿದ ಪಾತ್ರಗಳನ್ನು ಲೆಕ್ಕಿಸಬೇಡಿ. ಈ ವಿಡಿಯೋವನ್ನು ಆನಂದಿಸಲು, ಕಲಿಯಲು ಮತ್ತು ಉತ್ತಮವಾಗಿ ಬದುಕಲು ಮಾಡಲಾಗಿದೆ. ಈಗ ಕಥೆಯಲ್ಲಿ ಈಲೆಕ್ಸ್ ಬರಲಿರುವರು. ಹೇಗಿದ್ದೀಯಾ ಸ್ಟೀಫನು? ನಾನು ಚೆನ್ನಾಗಿದ್ದೇನೆ ಅಣ್ಣ. ನೀವು ಹೇಗಿದ್ದೀರಿ? ನಾನು ಕೂಡ ಚೆನ್ನಾಗಿದ್ದೇನೆ ಸ್ಟೀಫನು. ಬಾ ಅಣ್ಣ ಕುಡೋಣ. ಮತ್ತು ಕಳೆದ ಭಾನುವಾರ ಚರ್ಚ್ನಲ್ಲಿ ಏನಾಯಿತು? ಎಲ್ಲವೂ ಚೆನ್ನಾಗಿತ್ತು ಅಣ್ಣ. ಮತ್ತು ನಿಮ್ಮ ಎಲ್ಲಾ ಫ್ರೆಂಡ್ಸ್ ಹೇಗಿದ್ದಾರೆ? ಈಗ ಏನು ಹೇಳಲಿ ಅಣ್ಣ, ಅವರು ಪ್ರತಿ ಸಂಡೇ ಚರ್ಚ್ಗೆ ಬರುತ್ತಿಲ್ಲ. ಯಾಕೆ, ಏನಾಯಿತು? ಅದೇ ಅಣ್ಣ, ಎಲ್ಲರೂ ಸಂಡೇ ರಜಾ ದಿನ ಎಂದು ತಿಳ್ಕೋತಾರೆ. ಯಾಕೆ, ಅವರು ಏನು ಮಾಡಿದರು? ನೋಡು ಅಣ್ಣ, ನಾವು ಈಗ ಚಿಕ್ಕ ಮಕ್ಕಳಲ್ಲ. ನಾವು ಬೆಳೆದ ಮಕ್ಕಳೇ, ಆದರೆ ಸಂಪೂರ್ಣವಾಗಿ ಬೆಳೆದಿಲ್ಲ. ಆದರೆ ನನ್ನ ಕೆಲವು ಸ್ನೇಹಿತರು ಸಂಡೇ ಚರ್ಚ್ಗೆ ಬರುವುದನ್ನು ಬಿಟ್ಟು ಕ್ರಿಕೆಟ್ ಆಡಲು ಹೋಗುತ್ತಿದ್ದಾರೆ. ನಾನು ಈಗ ಅವರಿಗೆ ಏನು ಹೇಳಲಿ? ಓಹ್ ಅಣ್ಣ, ಮತ್ತು ಅವರು ಸುಳ್ಳು ಹೇಳಕಥರ. ಸುಳ್ಳು? ಎಂತಹ ಸುಳ್ಳು? ಅಣ್ಣ, 5 ಓವರ್ಗಳ ಮ್ಯಾಚ್ದಲ್ಲಿ ಒಂದೇ ಟೀಮ್ದಿಂದ 2 ಆಟಗಾರರು ಹೇಗೆ ಶತಕ ಗಳಿಸಲು ಸಾಧ್ಯ? ಅಂದರೆ ಏನು ಸ್ಟೀಫನು? ನಾಥನ ಮತ್ತು ಕಿಟ್ಟು ಇಬ್ಬರು ಕ್ರಿಕೆಟ್ ಮ್ಯಾಚ್ದಲ್ಲಿ ಸೆಂಚುರಿ ಗಳಿಸಿದ್ದೇವೆ ಎಂದು ಹೇಳಿದ್ದಾರೆ. ಆದರೆ ಮ್ಯಾಚ್ 5 ಓವರ್ಗಳದ್ದಾಗಿದೆ. ಅದು ಹೇಗೆ ಸಾಧ್ಯ? ಅಯ್ಯೋ ಅಯ್ಯೋ, ಈ ಹುಡುಗರು ನನ್ನ ಮುಂದೆ ನಾಥನ ಶತಕ ಬಾರಿಸಿದ್ದಾರೆ ಎನ್ನುತ್ತಾನೆ, ದಾನಿಲು ಮುಂದೆ ಕಿಟ್ಟು ಶತಕ ಬಾರಿಸಿದ್ದಾನೆ ಎನ್ನುತ್ತಾನೆ. ಆದರೆ ಕೊನೆಯಲ್ಲಿ ಅವರು ನನ್ನ ಸ್ನೇಹಿತರು ಅಣ್ಣ. ಅದಕ್ಕಾಗಿಯೇ ನಾನು ಅವರಿಗಾಗಿ ಪ್ರಾರ್ಥಿಸುತ್ತೇನೆ. ಸಾಧ್ಯವಾದಷ್ಟು ಬೇಗ ಅವರು ಚರ್ಚ್ಗೆ ಬರಲಿ. ಮತ್ತೊಮ್ಮೆ ನಾವೆಲ್ಲರೂ ಒಟ್ಟಾಗಿ ದೇವರ ಹೆಸರನ್ನು ಆರಾಧಿಸೋಣ ಮತ್ತು ಸ್ತುತಿಸೋಣ. ಸ್ಟೀಫನು, ಅವರು ನಿಮಗೆ ಸುಳ್ಳು ಹೇಳಿದ್ದರೂ ನೀವು ಅವರ ಮೇಲೆ ಕೋಪಗೊಳ್ಳುವುದಿಲ್ಲವೇ? ಅಣ್ಣ, ಬೈಬಲ್ನಲ್ಲಿ ಮತ್ತಾಯ 5:23-24 ಹೇಳುತ್ತದೆ, ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೂ ವಿರೋಧವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ, ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು ಅಂತ ಬೈಬಲ್ನಲ್ಲಿ ಬರೆಯಲಾಗಿದೆ. ಚೆನ್ನಾಗಿ ಹೇಳಿದಿ ಸ್ಟೀಫಾನು. ಇದನ್ನು ಹೇಳಿದ್ದಕ್ಕೆ ಥ್ಯಾಂಕ್ ಯು ಸ್ಟೀಫನು. ನಾನು ಇದನ್ನು ಮರೆತಿದ್ದೆ. ಈಗ ನಾನು ಹೋಗಬೇಕು. ನಾನು ಹೋಗುತ್ತೇನೆ. ಈ ಸಂಡೇ ಚರ್ಚ್ನಲ್ಲಿ ಭೇಟಿಯಾಗೋಣ. ಹೌದು ಅಣ್ಣ, ಕಳೆದ ಸಂಡೇ ನೀನು ಚರ್ಚ್ಗೆ ಏಕೆ ಬರಲಿಲ್ಲ? ಬಾಯ್ 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 ಬಾಯ್. ಈಗ ಕಥೆಯಲ್ಲಿ ಬೆನ್ನು ಬರಲಿರುವರು. ಅಭೀಷಣ್ಣ, ನೀನು ಸಂದೇಶು ಅಣ್ಣ ಜೊತೆ ಜಗಳವಾಡಿದ್ದೀಯಾ? ಜಗಳನ? ನಿನಗೆ ಇದನ್ನು ಯಾರು ಹೇಳಿದರು? ಸುಹಾಸ ಅಣ್ಣ ನನಗೆ ಇದನ್ನು ಹೇಳಿದರು ಅಣ್ಣ. ಸುಹಾಸನ? ಅವನಿಗೆ ಯಾರು ಹೇಳಿದರು? ಅಣ್ಣ, ಸಂದೇಶು ಅಣ್ಣ, ಅವರು ಹೇಳಿದ್ದಾರೆ. ಅವನು ಎಲ್ಲಿದ್ದಾನೆ? ನಾನು ಅವನ ಜೊತೆ ಮಾತನಾಡಬೇಕು. ಅವನು ಅಂಗಡಿಯಲ್ಲಿದ್ದಾನೆ. ನೀನು ತಪ್ಪು ವಿಷಯಗಳನ್ನು ಏಕೆ ಹರಡುತ್ತಿದ್ದಿ? ನಾನು ಏನು ಹೇಳಿದೆ? ಇದೆಲ್ಲ ನಟಿಸುವುದನ್ನು ಬಿಡು. ಮೊದಲು ನನ್ನ ಜೊತೆ ಚೆನ್ನಾಗಿ ಮಾತನಾಡು. ನಾನು ಯಾವುದೇ ಸುಳ್ಳುಗಾರರ ಜೊತೆ ಮಾತನಾಡುವುದಿಲ್ಲ. ಇಲ್ಲಿ ಸುಳ್ಳುಗಾರ ಯಾರು? ನೀನು ಯಾರನ್ನಾದರೂ ದೂಷಿಸುವ ಮೊದಲು ಯೋಚಿಸಬೇಕು. ಏನು ಮಾಡಬೇಕು ಏನು ಮಾಡಬಾರದು ಎಂದು ನನಗೆ ಕಲಿಸಬೇಡ. ಈಗ ಸಾಕು. ಪ್ರತಿ ಬಾರಿಯೂ ನನಗೆ ಹೇಳಬೇಡ, ಅದು ಮಾಡಬೇಡ, ಇದನ್ನು ಮಾಡಬೇಡ, ಅದು ಆಡಬೇಡ, ಇದು ಆಡಬೇಡ ಅಂತ. ಈಗ ನನ್ನನ್ನು ಪರೀಕ್ಷಿಸಬೇಡ. ಇಲ್ಲಿಂದ ಹೊರಟು ಹೋಗು. ನಾನು ಯಾಕೆ ಹೋಗಬೇಕು? ನೀನು ತಪ್ಪು ಮಾಡಿದ್ದಿ ಮತ್ತು ನನ್ನ ವಿರುದ್ಧ ಸುಳ್ಳು ಹರಡುತ್ತಿದ್ದಿ. ನಾವು ಯಾವಾಗ ಜಗಳವಾಡಿದ್ದೀವಿ ಹೇಳು? ನಾವು ಜಗಳವಾಡಿದ್ದೀವಿ ಎಂದು ಯಾರು ಹೇಳಿದರು? ಈಗ ನಟಿಸಬೇಡ. ನೀನು ಸುಹಾಸನಿಗೆ ಹೇಳಿದ್ದೀಯಾ ಅಂತ ನನಗೆ ಗೊತ್ತು. ನೀನು ತಪ್ಪಾಗಿ ಅರ್ಥೈಸಿಕೊಂಡಿದ್ದಿ. ನಾನು ಸುಹಾಸಾಗೆ ಏನೂ ಹೇಳಲಿಲ್ಲ. ನಾನು ಪಬ್ಜಿ ಮತ್ತು ಫ್ರೀ ಫೈರ್ ಬಗ್ಗೆ ನಡೆದ ವಿಷಯಗಳನ್ನು ನಾನು ಮಾತನಾಡಿದ್ದೇನೆ. ಮತ್ತು ಜಗಳವಾಡಿದ್ದ ವಿಷಯ ಯಾವುದು? ಯಾವ ಜಗಳ? ನಾನು ನಿನ್ನ ಜೊತೆ ಜಗಳವಾಡಿದ್ದೇನೆ ಅಂತ ನೀನು ಹೀಗೆ ಹೇಳಿದ್ದೀಯಲ್ಲವೇ? ಯಾವಾಗ ಹೇಳಿದೆ? ಈಗ ನೀನು ನನ್ನ ಮುಂದೆ ಬಂದು ಸುಳ್ಳು ಹೇಳಬೇಡ. ನೀನು ಸುಳ್ಳುಗಾರ, ನಾನಲ್ಲ. ಸಾಕು ಸಾಕು, ಈಗ ನೀನು ತುಂಬಾ ಮಾತನಾಡಿದಿ. ನಾನು ಈಗ ನಿನ್ನ ಜೊತೆ ಮಾತನಾಡುವುದಿಲ್ಲ. ನನಗೂ ನಿನ್ನ ಜೊತೆ ಮಾತನಾಡಲು ಇಷ್ಟವಿಲ್ಲ. ಸಂಡೇ ಸ್ಪೆಷಲ್. ಒಂದು ದಿನ ನಂತರ ಕಥೆ ಮುಂದುವರಿಯುತ್ತದೆ. ಈ ಕಥೆ ನಿಜವಲ್ಲ, ಯಾರಿಗೂ ಸಂಬಂಧಿಸಿಲ್ಲ. ಆದ್ದರಿಂದ ದಯವಿಟ್ಟು ಇಲ್ಲಿ ತಮ್ಮ ನಟರನ್ನು ನಿರ್ವಹಿಸಿದ ಪಾತ್ರಗಳನ್ನು ಲೆಕ್ಕಿಸಬೇಡಿ. ಈ ವಿಡಿಯೋವನ್ನು ಆನಂದಿಸಲು, ಕಲಿಯಲು ಮತ್ತು ಉತ್ತಮವಾಗಿ ಬದುಕಲು ಮಾಡಲಾಗಿದೆ.